ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಹಾರ್ನ್ ಶಬ್ದ ಕೇಳಿ ಕೇಳಿ ನಿಮ್ಮ ತಲೆ ಕೆಟ್ಟು ಹೋಗಿದ್ಯಾ? ಹಾಗಾದರೆ ನೀವು ದಕ್ಷಿಣ ಬೆಂಗಳೂರಿನ ಮೈಸೂರು ರಸ್ತೆ ಮತ್ತು ಕನಕಪುರ ರಸ್ತೆಯ ಮಧ್ಯೆ ಅಡಗಿರೋ ಒಂದು ಅದ್ಭುತವಾದ ಮಾಯಾಲೋಕ, ಅದೇ ನಮ್ಮ ಗಿರಿನಗರಕ್ಕೆ ಒಮ್ಮೆ ವಿಸಿಟ್ ಮಾಡಿ. ಹೆಸರಲ್ಲೇ ಗಿರಿ ಅಂದರೆ ಬೆಟ್ಟ ಇಟ್ಕೊಂಡಿರೋ ಈ ಏರಿಯಾ ಬೆಂಗಳೂರಿನ ಬೇರೆಲ್ಲ ಬಡಾವಣೆಗಳಿಗಿಂತ ಪೂರ್ತಿ ಡಿಫ್ರೆಂಟ್. ಇಲ್ಲಿ ನೀವು ಎಂಟ್ರಿ ಕೊಡ್ತಿದ್ದ ಹಾಗೆ ರಸ್ತೆಗಳು ನಿಮ್ಮ ಜೊತೆ ಆಟ ಆಡೋಕೆ ಶುರು ಮಾಡ್ತವೆ. ಒಮ್ಮೆ ಆಕಾಶಕ್ಕೆ ಮುಖ ಮಾಡೋ ರಸ್ತೆ ಮರುಕ್ಷಣವೇ ಪಾತಾಳಕ್ಕೆ ಜಾರೋ ಇಳಿಜಾರು. ಬನಶಂಕರಿಯಿಂದ ಜಸ್ಟ್ 5 ನಿಮಿಷ ಆಚೆ ಬಂದರೆ ಸಾಕು, ಇಲ್ಲಿನ ಪಿನ್ ಡ್ರಾಪ್ ಸೈಲೆನ್ಸ್ ಮತ್ತು ತಣ್ಣನೆ ಗಾಳಿ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಹಿರಿಯರಿಗೆ ನೆಮ್ಮದಿಯ ತಾಣ, ಯುವಕರಿಗೆ ಡ್ರೈವಿಂಗ್ ಚಾಲೆಂಜ್ ಆಗಿರೋ ಬೆಂಗಳೂರಿನ ಈ ಮಿನಿ ಊಟಿಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಬೆಟ್ಟದ ಮೇಲೊಂದು ಸಂಸ್ಕೃತಿಯ ಗೂಡು. ಈ ಏರಿಯಾ ಸುಮ್ಮನೆ ರಾತ್ರೋರಾತ್ರಿ ಹುಟ್ಟದ್ದಲ್ಲ. ಇದನ್ನು 1970ರ ಸುಮಾರಿಗೆ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿಯವರು ಪ್ರಕೃತಿಯ ಮಡಿಲಲ್ಲಿ ಬೆಟ್ಟದ ಮೇಲೆಯೇ ತುಂಬ ಪ್ಲಾನ್ ಮಾಡಿ ಕಟ್ಟಿರೋದು. ಇದನ್ನು ನಾವು ನಿಸ್ಸಂಶಯವಾಗಿ ದಕ್ಷಿಣದ ಸಾಂಸ್ಕೃತಿಕ ರಾಜಧಾನಿ ಅನ್ನಬಹುದು. ಯಾಕೆ ಗೊತ್ತಾ? ಇಲ್ಲಿನ ಪ್ರತಿ ರಸ್ತೆಯಲ್ಲೂ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಸಾಧಕರು ವಾಸವಾಗಿದ್ದಾರೆ. ಕೇವಲ ಪುಸ್ತಕ ಬರೆಯುವ ಬರಹಗಾರರಲ್ಲ, ಶಾಸ್ತ್ರೀಯ ಸಂಗೀತಗಾರರು, ನಾಟಕಗಾರರು, ರಂಗಭೂಮಿ ಕಲಾವಿದರು ಮತ್ತು ಪತ್ರಕರ್ತರು ಇಷ್ಟಪಟ್ಟು ಸೇರ್ಕೊಂಡಿರೋ ಸುಂದರವಾದ ಗೂಡು ಇದು. ಆ ಕಾಲದಲ್ಲಿ ಇದು ಊರಾಚೆ ಇರೋ ಕಾಡು ಅಂತ ಜನ ಹೆದರುತ್ತಿದ್ರು. ಆದರೆ ಇವತ್ತು ಇಲ್ಲಿನ ಹಳೆ ಕಾಲದ ಮನೆಗಳ ಆರ್ಕಿಟೆಕ್ಚರ್, ಕಾಂಪೌಂಡ್ ಒಳಗಿರೋ ಮಾವಿನ ಮರಗಳು ಮತ್ತು ಹೂವಿನ ಗಿಡಗಳನ್ನ ನೋಡಿದ್ರೆ ಹಳೆ ಬೆಂಗಳೂರಿನ ಆ ಗತ್ತು ಮತ್ತು ಪ್ರಶಾಂತತೆ ಇನ್ನೂ ಇಲ್ಲೇ ಉಸಿರಾಡ್ತಿದೆ ಅನ್ಸುತ್ತೆ. ಸಂಕಷ್ಟ ಪರಿಹರಿಸೋ ಹನುಮಂತನ ಪವರ್. ಗಿರಿನಗರದ ಹೆಸರು ಕೇಳಿದ ತಕ್ಷಣ ಎಂಥವರಿಗಾದ್ರೂ, ಅದು ಚಿಕ್ಕ ಮಕ್ಕಳಿರಲಿ ಅಥವಾ ದೊಡ್ಡವರಿರಲಿ, ತಕ್ಷಣ ನೆನಪಾಗೋದು ಇಲ್ಲಿನ ಪ್ರಸಿದ್ಧ ಅವಧೂತ ದತ್ತಪೀಠ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಈ ಸುಂದರವಾದ ಆಶ್ರಮಕ್ಕೆ ಕಾಲಿಟ್ರೆ ಸಾಕು, ಅಲ್ಲಿನ ಪಾಸಿಟಿವ್ ವೈಬ್ರೇಷನ್ ಮತ್ತು ಮಂತ್ರಘೋಷ ನಿಮ್ಮ ಮೈ ಮನವನ್ನ ತಂಪು ಮಾಡುತ್ತೆ. ಎಲ್ಲಿರೋ ಕಾರ್ಯಸಿದ್ಧಿ ಹನುಮಂತ ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲ, ನಿಜವಾಗ್ಲೂ ಭಕ್ತರ ಕೆಲಸ ಮಾಡಿಕೊಡೋ ಶಕ್ತಿಶಾಲಿ ದೇವರು. ಸಾವಿರಾರು ಜನ ಇಲ್ಲಿ ಬಂದು ಸಂಕಲ್ಪ ಮಾಡಿ ಕಾಯಿ ಕಟ್ಟಿ ಶ್ರದ್ಧೆಯಿಂದ 16 ಪ್ರದಕ್ಷಿಣೆ ಹಾಕಿ ತಮ್ಮ ಕಷ್ಟಗಳನ್ನು ಮತ್ತು ನೋವುಗಳನ್ನು ಕಳೆದುಕೊಂಡಿದ್ದಾರೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ದೇವಸ್ಥಾನದ ಸೌಂದರ್ಯ ಮತ್ತು ಅಲ್ಲಿನ ಶಿಸ್ತು. ಕಲ್ಲಿನ ಕೆತ್ತನೆಗಳು, ವಿಶಾಲವಾದ ಸಭಾಂಗಣ ಮತ್ತು ಅಲ್ಲಿನ ಸ್ವಚ್ಛತೆ ನೋಡಿದ್ರೆ ಮನಸ್ಸು ಪ್ರಶಾಂತವಾಗುತ್ತೆ. ಸಂಜೆ ಹೊತ್ತು ಇಲ್ಲಿ ಕೂತು ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ಸಿಗೋ ಆ ಆನಂದ ಮತ್ತು ನೆಮ್ಮದಿಯನ್ನ ವರ್ಣಿಸೋಕೆ ಪದಗಳೇ ಸಾಲಲ್ಲ. ಹಸಿರು ಸಿರಿಯ ಹೊದಿಕೆ ಮತ್ತು ನವಿಲುಗಳ ದರ್ಶನ. ನಗರದ ಮಧ್ಯೆ ಇದ್ರೂ ಗಿರಿನಗರದಲ್ಲಿ ಆಕ್ಸಿಜನ್ ಲೆವೆಲ್ ಬೇರೆ ಏರಿಯಾಗಿಂತ ಹೈ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲೇ ಪಕ್ಕದಲ್ಲಿ ಅವಿತುಕೊಂಡಿರುವ ದಟ್ಟವಾದ ಅವಲಹಳ್ಳಿ ಸ್ಟೇಟ್ ಫಾರೆಸ್ಟ್. ಇದು ಗಿರಿನಗರದ ಜನರಿಗೆ ನ್ಯಾಚುರಲ್ ಆಗಿ ಸಿಕ್ಕಿರೋ ಒಂದು ದೊಡ್ಡ ವರ. ಬೆಳಗ್ಗೆ ಎದ್ದು ನೀವು ಬಾಲ್ಕನಿಗೆ ಬಂದರೆ ಕಾಡಿನ ಕಡೆಯಿಂದ ಬರೋ ತಂಪಾದ ಫ್ರೆಶ್ ಗಾಳಿ ನಿಮ್ಮ ಮುಖಕ್ಕೆ ಬಂದು ಅಪ್ಪಳಿಸುತ್ತೆ. ಮರಗಳ ಮೇಲೆ ಕುಳಿತು ಕೂಗೋ ಕೋಗಿಲೆಗಳ ಹಿಂಪಾದ ದನಿ ಮತ್ತು ಬೆಳಗಿನ ಜಾವ ಆಗಾಗ ರೋಡ್ ಮೇಲೆ, ಮನೆಗಳ ಟೆರೆಸ್ ಮೇಲೆ ಬಂದು ದರ್ಶನ ಕೊಡೋ ಸುಂದರವಾದ ನವಿಲುಗಳು ಇಲ್ಲಿನ ಮೇನ್ ಹೈಲೈಟ್. ಎಂದಿನ ಕಾಂಕ್ರೀಟ್ ಕಾಡಿನ ಮಧ್ಯೆ ಇಂಥದ್ದೊಂದು ಹಚ್ಚ ಹಸಿರು ತಾಣ ಮತ್ತು ಪ್ರಾಣಿ ಪಕ್ಷಿಗಳ ಸಂಕುಲ ಇನ್ನೂ ಉಳಿದಿರೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ. ನಾಲಿಗೆಗೆ ರುಚಿ, ಜೇಬಿಗೆ ಹಿತ. ಗಿರಿನಗರದವರು ಬರೀ ಸಾಹಿತ್ಯ ಪ್ರಿಯರಲ್ಲ, ಅವರು ಅಪ್ಪಟ ರುಚಿ ಪ್ರಿಯರು ಕೂಡ ಹೌದು. ಇಲ್ಲಿನ ಬೈಟು ಕಾಫಿ ಸೆಂಟರ್ ಕೇವಲ ಹೋಟೆಲ್ ಅಲ್ಲ, ಅದೊಂದು ಎಮೋಷನ್. ಅಲ್ಲಿನ ಬಿಸಿ ಬಿಸಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿಯ ಘಮ ರಸ್ತೆಯವರೆಗೂ ಬಂದು ನಿಮ್ಮನ್ನ ಸೆಳೆಯುತ್ತೆ. ಕೇವಲ ಕಾಫಿ ಮಾತ್ರ ಅಲ್ಲ, ಅಲ್ಲಿನ ಗರಿಗರಿಯಾದ ಉದ್ದಿನ ವಡೆ ಮತ್ತು ಬಾಯಲ್ಲಿಟ್ರೆ ಕರಗೋ ಸಾಫ್ಟ್ ಇಡ್ಲಿಗೆ ಇಲ್ಲೊಂದು ದೊಡ್ಡ ಫ್ಯಾನ್ ಅಸೋಸಿಯೇಷನ್ನೇ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಸಿಗೋ ಸಾಲು ಸಾಲು ಬೇಕರಿಗಳಲ್ಲಿ ಸಂಜೆ ಟೈಮ್ ಸಿಗೋ ಆಲೂ ಬರ್ನ್, ಬಿಸಿ ವೆಜ್ ಪಪ್ ಮತ್ತು ಮಸಾಲಾ ಟೋಸ್ಟ್ ತಿಂದರೆ ರಾತ್ರಿ ಊಟನೇ ಬೇಡ, ಅಷ್ಟು ಹೊಟ್ಟೆ ತುಂಬುತ್ತೆ.
ಇಲ್ಲಿ 5 ಸ್ಟಾರ್ ಹೋಟೆಲ್ಗಿಂತ ರುಚಿ ಮತ್ತು ಶುಚಿ ಇರೋ ಇಂತಹ ಸಣ್ಣ ಪುಟ್ಟ ತಿಂಡಿ ಫೋಟೋಗಳೇ ಇಲ್ಲಿನ ಜನರಿಗೆ ಹೆಚ್ಚು ಫೇಮಸ್ ಮತ್ತು ಇಷ್ಟ. ಒಳನೋಟ ಮತ್ತು ರಿಯಾಲಿಟಿ. ಗಿರಿನಗರ ನೋಡೋಕೆ ಎಷ್ಟು ಸುಂದರವೋ ಅಲ್ಲಿ ಗಾಡಿ ಓಡಿಸೋದು ಅಷ್ಟೇ ಚಾಲೆಂಜಿಂಗ್ ವಿಷಯ. ಇಲ್ಲಿನ ಪ್ರಮುಖ ಸಮಸ್ಯೆ ಅಂದ್ರೆ ಡೇಂಜರಸ್ ಆಗಿರೋ ಬ್ಲೈಂಡ್ ಸ್ಪಾಟ್ಸ್. ಕಡಿದಾದ ತಿರುವುಗಳಲ್ಲಿ ಎದುರುಗಡೆ ಯಾವ ಗಾಡಿ ಬರ್ತಿದೆ ಅಂತ ಕಾಣಿಸಲ್ಲ. ಸೊ ನೀವು ಪ್ರತಿ ಟರ್ನಿಂಗ್ನಲ್ಲೂ ಹಾರ್ನ್ ಮಾಡಿಕೊಂಡೇ ಹೋಗಬೇಕು. ವಯಸ್ಸಾದವರಿಗೆ ಇಲ್ಲಿನ ಏರು ರಸ್ತೆಯಲ್ಲಿ ವಾಕ್ ಮಾಡೋದು ಸ್ವಲ್ಪ ಕಷ್ಟ. ಮತ್ತೆ ಇಲ್ಲಿನ ಒಳ ರಸ್ತೆಗಳಲ್ಲಿ ಎಲ್ಲರೂ ಮನೆ ಮುಂದೆ ಗಾಡಿ ನಿಲ್ಲಿಸೋದ್ರಿಂದ ವಿಸಿಟರ್ಸ್ಗೆ ಪಾರ್ಕಿಂಗ್ ಜಾಗ ಸಿಗೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೂ ಈ ಏರಿಯಾದಲ್ಲಿ ಸಿಗೋ ಆ ಶಾಂತಿ, ನೆರೆಹೊರೆಯವರ ಆತ್ಮೀಯವಾದ ಪ್ರೀತಿ ಮತ್ತು ಸುರಕ್ಷತೆ ಬೇರೆ ಯಾವ ಹೈಟೆಕ್ ಲೇಔಟ್ನಲ್ಲೂ ಸಿಗಲ್ಲ. ಗಿರಿನಗರ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದೊಂದು ಮರೆಯಲಾಗದ ಅನುಭವ. ನೀವಿಲ್ಲಿಗೆ ಬಂದರೆ ದೇವಸ್ಥಾನದ ಭಕ್ತಿ, ಪ್ರಕೃತಿಯ ಹಸಿರ ಸೊಬಗು ಮತ್ತು ಡ್ರೈವಿಂಗ್ ಥ್ರಿಲ್ 3 ಒಟ್ಟಿಗೆ ಒಂದೇ ಪ್ಯಾಕೇಜ್ನಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತಾ? ಗಿರಿನಗರದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ.